ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಈಗ ಅದು ಮುರಿದು ಹೋಗಿದೆ. ಅಷ್ಟಕ್ಕೂ ನನ್ನ ನಿನ್ನ ಸಂಬಂಧ ಮಾನಸಿಕವಾಗಿ ಯಾವಾಗಲೂ ಮುಗ್ದೋಗಿತ್ತು. ಇವತ್ತು ಕಾನೂನು ಪ್ರಕಾರನೂ ಮುಗೀತು ಅಷ್ಟೆ. ಅತ್ತೆ, ಒಳ್ಳೆ ಶುಭ ಕಾರ್ಯಕ್ಕೆ ಸರಿಯಾದ ಸಮಯಕ್ಕೆ ಸಿಹಿ ಸುದ್ದಿ ಬಂತು. ಎಲ್ಲರೂ ಬಾಯಿ ಸಿಹಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಕಣು. ಅಯ್ಯೋ ಅಷ್ಟೊಂದ. ಜಾನಕಿ, ಯಾರೇನೇ ಕೆಡಕ್ ಮಾಡಿದ್ರು ಕೊನೆಗೆಲ್ಲದು ಯಾವ್ದೇಳು ಒಳ್ಳೆತನ. ಅದು ಮತ್ತೊಮ್ಮೆ ಸಾಬೀತಾಯ್ತು. ರುಕು, ಆ ಮಾಡು, ಆ ಮಾಡು. ಹಾ, ನಿಮ್ಮ ಮಾವನಿಗೆ ನೀನೇ ತಿನ್ಸು. ಎಲ್ರಿಗೂ ನಮಸ್ಕಾರ. ಇವಳು ಯಾರು ಅಂತ ಗೊತ್ತಲ್ವಾ? ಅಯ್ಯೋ ಸೀತಮ್ಮ, ನಿಮ್ಮ ಸೊಸೆ ಯಾರಿಗೆ ತಾನೇ ಗೊತ್ತಿಲ್ಲ. ನಿಮ್ಮ ಸೊಸೆ ಅಂತೂ ಟಿವಿ ನ್ಯೂಸ್ನಲ್ಲಿ, ಪೇಪರ್ನಲ್ಲಿ ತುಂಬಾನೇ ಫೇಮಸ್ಸು. ನನ್ನ ಸೊಸೆ ಸತ್ಯ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಆದವಳು ಈಗ SI ಆಗಿದ್ದಾಳೆ. ಇವಳು ನಮಗೆಲ್ಲ ಮಾದರಿ. ಇವಳು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ ಮೇಲೆ ಇವಳು ಮಾಡೋ ಕೆಲಸನ ಇಡೀ ಪ್ರಪಂಚನೇ ನೋಡ್ತಾ ಇದೆ, ಮೆಚ್ಕೋತಾ ಇದೆ. ಅದಂತೂ ನಿಜ ಸೀತಮ್ಮ. ನಾವಂತೂ ಸೀತಮ್ಮನ ಸೊಸೆ ಅಂತ ತುಂಬಾ ಹೆಮ್ಮೆ ಪಡ್ತೀವಿ. ಅದೇನ್ ಸೀತಮ್ಮ, ಈಗ ನಮಗೆಲ್ಲ ನೀವು ಕಿಟ್ಟಿ ಪಾರ್ಟಿ ಅರೇಂಜ್ ಮಾಡಿರೋದು? ನಿಮ್ಮ ಸೊಸೆ ಆ ಹುಡುಗಿಗೆ ನ್ಯಾಯ ಕೊಡ್ಸಿದಿಕ್ಕಾ ಈ ಪಾರ್ಟಿ? ಅಯ್ಯೋ, ಅದೆಲ್ಲ ಮಾಮೂಲಿ. ಏನು ಈ ಸೆಲಿಬ್ರೇಷನ್ ಅಂತಂದ್ರೆ, ನನ್ನ ಸೊಸೆ ಈಗ ಫುಲ್ ಫ್ರೀ ಆಗಿದ್ದಾಳೆ. 24/7 ನನ್ನ ಜೊತೆ ಇರ್ತಾಳೆ. ಅದಕ್ಕೋಸ್ಕರ ಈ ಸೆಲಿಬ್ರೇಷನ್. ಅಂದ್ರೆ ಇಷ್ಟು ದಿನ ಅವಳು ಕೆಲಸ ಅಂತ ಡ್ಯೂಟಿಗೆ ಹೋಗ್ತಿದ್ಲಲ್ವಾ, ಆದ್ರೆ ಈಗ ಹಾಗಲ್ಲ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಮನೇಲೇ ಇರ್ತಾಳೆ, ಅದಕ್ಕೋಸ್ಕರ. ಏನ್ ಸೀತಾ ಅವ್ರೆ, ಸೊಸೆ ಹತ್ರ ಲಾಂಗ್ ಲೀವ್ ಹಾಕ್ಸಿದಿರಾ ಹೇಗೆ? ನಾನ್ ಹಾಕ್ಸಿಲ್ಲಪ್ಪ, ಅವರೇ ಕೊಟ್ಟಿದ್ದಾರೆ. ಇವಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅತ್ತೆ, ಇದೆಲ್ಲ ಯಾಕೆ ಬೇಕಿತ್ತೀಗ? ಇದೇನ್ ಸೀತಮ್ಮ ಇಷ್ಟೊಂದು ವಿಚಿತ್ರವಾಗಿದೆ? ನಿಮ್ ಸೊಸೆ ನೋಡಿದ್ರೆ ಸಸ್ಪೆಂಡ್ ಆಗಿದ್ದಾರೆ, ಆದ್ರೂ ನೀವು ಪಾರ್ಟಿ ಕೊಡಿಸ್ತಾ ಇದ್ದೀರಾ? ಅಲ್ಲ, ನಿಮ್ ಸೊಸೆ ಮಾಡಿದ ಯಾವ ತಪ್ಪಕ್ಕೆ ಅವಳು ಸಸ್ಪೆಂಡ್ ಆಗಿರೋದು? ತಪ್ಪು ಮಾಡಿ ಆಗಿದ್ದಲ್ಲ ರೀ, ಯಾರಿಗೋ ಶಿಕ್ಷೆ ಕೊಟ್ಟು ಆಗಿದ್ದು. ನಿಮ್ ಮಾತೇ ಅರ್ಥ ಆಗ್ತಿಲ್ಲ ಸೀತಮ್ಮ, ಸ್ವಲ್ಪ ಬಿಡಿಸಿ ಹೇಳಿ. ಉಷಾಳ ಅಪರಾಧಿನ ಎನ್ಕೌಂಟರ್ ಮಾಡಿದ್ಲಲ್ವಾ, ಅದರ ವಿಚಾರಣೆ ಮೇಲೆ ಇವಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ನನ್ನ ಸೊಸೆ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈಗ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ವಾ ಸಮಾಜದಲ್ಲಿ ಶಿಕ್ಷೆ ಆಗೋದು. ನನ್ನ ಸೊಸೆನೂ ಅಷ್ಟೇ ಒಳ್ಳೆ ಕೆಲಸ ಮಾಡಿ ಸಸ್ಪೆಂಡ್ ಆಗಿದ್ದಾಳೆ. ಹೀಗೆ ಸಸ್ಪೆಂಡ್ ಆಗೋದಾದ್ರೆ ಬೇಕಾದಷ್ಟು ಸಲ ಆಗಲಿ, ನನಗಂತೂ ಮುಜುಗರ ಇಲ್ಲಪ್ಪ. ನಾನು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಸೀತಮ್ಮ, ಯಾರಾದ್ರೂ ಏನಾದ್ರೂ ಅಂದ್ರ? ಹೀಗೆ ಯಾರೋ ಅಂದ್ರು, ನಿಮ್ಮ ಸೊಸೆಗೆ ಇದೆಲ್ಲ ಬೇಕಿತ್ತಾ ಅಂತ. ಆದರೆ ಈಗ ಅವ್ರಿಗೆ ಅದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಕಾಲದಿಂದ ಇಲ್ಲಿವರೆಗೂ ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ ಮುಜುಗರ, ಹಿಂಸೆ ಅನುಭವಿಸ್ತಾನೆ ಬಂದಿದ್ದಾಳೆ. ಅದಕ್ಕೆ ಇನ್ನು ಮುಂದೆ ಈ ಸೀತಮ್ಮ ಫುಲ್ ಖುಷ್. ನಾನು ನನ್ನ ಸೊಸೆ ಜೊತೆ ಆರಾಮಾಗಿ ಕಾಲ ಕಳಿತೀನಿ. ಆಮೇಲೆ ಅವಳು ಹೇಗಿದ್ರು ಡ್ಯೂಟಿ ಅಂತ ಹೋಗೋದು, ಬ್ಯುಸಿ ಆಗೋದು ಇದ್ದೇ ಇದೆ. ಅಲ್ಲಿವರೆಗೂ ನನ್ನ ಸೊಸೆ ನನ್ನ ಜೊತೆನೇ ಇರಲಿ, ಇಬ್ರು ಸೇರ್ಕೊಂಡು ಚೆನ್ನಾಗಿ ಸುತ್ತಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಯಾಕೆ ಕಣ್ಣಲ್ಲಿ ನೀರು ಹುಡುಗಿ? ನೋಡಿ, ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ.
ಅಲ್ಲ ಅತ್ತೆ, ಎಲ್ಲರೂ ಸಸ್ಪೆಂಡ್ ಆಗಿರೋದನ್ನ ಕೆಟ್ಟದು ಅನ್ನೋ ತರ ನೋಡ್ತಾರೆ. ಆದ್ರೆ ಲೀವ್ ನೋಡಿದ್ರೆ ಪ್ರತಿ ವಿಷಯದಲ್ಲೂ ನಾವು ಅವಕಾಶನ ನೋಡಬೇಕು ಅಂತ ನನಗೆ ನೀನೇ ಅಲ್ವಾ ಹೇಳ್ಕೊಟ್ಟಿದ್ದು. ಮೊದಲು ಈಗ ಕೇಕ್ ಕಟ್ ಮಾಡೋಣ. ಅತ್ತೆ ಏನಿದು? ಹ್ಯಾಪಿ ಸಸ್ಪೆನ್ಷನ್ ಮುದ್ದಿನ ಸೊಸೆ. ಸಖತ್ತಾಗಿ ಬರ್ಸಿದ್ದೀರಾ ಸೀತಮ್ಮ. ಸಸ್ಪೆನ್ಷನ್ನ ಹೀಗೂ ಸೆಲೆಬ್ರೇಟ್ ಮಾಡ್ಬೋದು ಅಂತ ತೋರಿಸಿದ್ದೀರಾ. ಹುಡುಗಿ, ನಿನ್ನ ಸಸ್ಪೆನ್ಷನನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆದರೆ ಆದಷ್ಟು ಬೇಗ ನೀನು ಮತ್ತೆ ಡ್ಯೂಟಿಗೆ ಜಾಯಿನ್ ಆಗಬೇಕು. ನಿನ್ನ ಜೊತೆ ಸಮಯ ಕಳೆಯೋಕ್ಕೆ ನಂಗೆ ತುಂಬ ಇಷ್ಟ. ಆದರೆ ನನಗಿಂತ ಜಾಸ್ತಿ ಈ ಸಮಾಜಕ್ಕೆ ನಿನ್ನ ಅವಶ್ಯಕತೆ ತುಂಬ ಇದೆ. ಸರಿ ಅತ್ತೆ.